ಯಾವುದಕ್ಕೂ ರಿಸ್ಕ್ ಬೇಡ ಅಂತ ರೇವಣ್ಣನವರು ಬಹುಶಃ ಇವತ್ತು ಪೂರ್ವ ತಯಾರಿ ಮಾಡಿಕೊಂಡು ನ್ಯಾಯಾಧೀಶರ ಮುಂದೆ ಹೋಗಿದ್ದಾರೆ. ಮೊದಲನೆಯ ಹೊಳೆನರಸೀಪುರದ ಪ್ರಕರಣದಲ್ಲಿ ಅದು ಜಾಮೀನು ಕೊಡಬೇಕಾದ ಪ್ರಕರಣವೇ ಆಗಿರುವುದರಿಂದ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅದನ್ನ ಫೈನಲಿ ತಗೊಂಡ್ಬಿಡೋಣ, ರಿಸ್ಕ್ ಯಾಕೆ ಅಂತ ಹೋಗಿದ್ದಂಗಿದೆ. ಅದು ಸ್ವಲ್ಪ ಉಲ್ಟಾ ಪಲ್ಟಾಗಿ ಒಂದು ಇಡೀ ದಿನದ ಸಂಕಟ ಅನುಭವಿಸಿ ನಾಳೆಗೆ ಮತ್ತೆ ಸಂಕಟದ ಮುಂದುವರಿಕೆ ಇದ್ದಂಗಿದೆ. KR ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ಮೊನ್ನೆಯಷ್ಟೇ ಜಾಮೀನು ಪಡೆದು ಜೈಲಿನಿಂದ ಹೊರಬಂದಾಗಿತ್ತು ಸಚಿವ HD ರೇವಣ್ಣ ಮಾಜಿ. ಆದರೆ ಇನ್ನೊಂದು ಕೇಸ್ ಇತ್ತು. ಆ ಕೇಸ್ಗೆ ನಿಮಗೆಲ್ಲ ನೆನಪಿದ್ರೆ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದನ್ನು ಹಿಂದಕ್ಕೆ ತೆಕ್ಕೊಂಡಿದ್ರು. ಕಾರಣ ಅವತ್ತಲ್ಲಿ SITನೂ ಹೇಳಿತ್ತು, ಇದು ಜಾಮೀನು ನೇರವಾಗಿ ಸ್ಟೇಷನಲ್ಲಿ ಸಿಕ್ಕುವಂಥ ಪ್ರಕರಣ, ಇದಕ್ಕೆ ಯಾಕೆ ನಿರೀಕ್ಷಣಾ ಜಾಮೀನಿಗೆ ಹಾಕ್ತಿದ್ದಾರೆ ಇವರು ಅಂತ. ಹಾಗಾಗಿ ಅವ್ರು ಹಿಂದಕ್ಕೆ ತಗೊಂಡಿದ್ರು. ಆದರೆ ಅವ್ರಿಗೆ ಯಾಕೋ ರಿಸ್ಕ್ ಇದೆ, ಬೇಡ ಈ ಸರ್ಕಾರದಲ್ಲಿ ಸುಮ್ಮನೆ ನನ್ನ ಮೇಲೆ ಗದಪ್ರಾರ ಮಾಡ್ತಿದ್ದಾರೆ, ಇದಕ್ಕೂ ಒಂದು ಫಾರ್ಮಲಿ ತಗೊಂಡೇ ಬಿಡೋಣ ಅತ್ಲ ಕಡೆಗೆ ಅಂತ ಅಂದ್ಕೊಂಡು ಇವತ್ತು ಬೆಳಿಗ್ಗೆ 42ನೇ ACMM ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಸದ್ಯಕ್ಕೇನೋ ಅವರಿಗೆ ಇವತ್ತು ಮಧ್ಯಂತರ ಜಾಮೀನನ್ನು ಕೊಟ್ಟಿದ್ದಾರೆ, ಅಂದರೆ ನಾಳೆವರೆಗೆ. ರೇವಣ್ಣ ಜಾಮೀನಿಗೆ ಆರ್ಗ್ಯುಮೆಂಟ್ ಆಗೋಗಿದೆಯಂತೆ, ಎಲ್ಲ ಮುಗಿದೋಗಿದೆಯಂತೆ, ಇನ್ನೇನೋ ಅವ್ರು ಜಡ್ಜ್ಮೆಂಟ್ ಬರೆದು ಕೊಡಬಹುದೇನೋ ಅನ್ನೋ ಸನ್ನಿವೇಶದಲ್ಲಿ SIT ಅವರು ಎದ್ದೇನೋ ಬಿದ್ದೇನೋ ಅಂತ ಓಡೋಡಿ ಬಂದು ಆಕ್ಷೇಪ ಹಾಕ್ಬಿಟ್ಟಿದ್ದಾರೆ. ಸಹಜವಾಗಿ ಅಲ್ಲಿ ವಾದ ಪ್ರತಿವಾದ ನಡೆದಿದೆ. ಅದನ್ನು ಕೇಳಿದ ಮೇಲೆ ನ್ಯಾಯಮೂರ್ತಿಗಳು ಆಯ್ತರಪ್ಪ ನಾಳೆ ಕೊಡ್ತೀನಿ ಜಡ್ಜ್ಮೆಂಟ್ ನಡೀರಿ, ಆದರೆ ಅಲ್ಲಿವರೆಗೆ ಅವ್ರು ಬಂಧಿಸೋಕ್ಕಾಗಲ್ಲ ಅಂತ ಜಾಮೀನನ್ನು ಕೊಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಅದರದ್ದು ವಿಚಾರಣೆಗೆ ಮತ್ತೆ ಬರುತ್ತೆ. ಏನಾಗುತ್ತೋ ನ್ಯಾಯಾಲಯ ವಿಲ್ ಡಿಸೈಡ್ ಆನ್ ದ ಕೋರ್ಸ್ ಆಫ್ ದಿ ಆ್ಯಕ್ಷನ್ ವಾಟ್ ಎವರ್ ಇಟ್ ಈಸ್. ಈ ಮಧ್ಯೆ ರೇವಣ್ಣ ಅವರು ಹೊರಕ್ಕೆ ಬಂದ ನಂತರ ಅವರ ದೇವಸ್ಥಾನಗಳ ಭೇಟಿ ಕಾರ್ಯಕ್ರಮವನ್ನು ಮುಂದುವರೆಸಿದ್ದಾರೆ. ಅದು ಅವರಿಷ್ಟ. ನನ್ನ ಪ್ರಕಾರ ಅದು ದೊಡ್ಡ ವಿವಾದವೋ ವಿಷಯವೋ ಆಗಬೇಕಾಗಿಲ್ಲ. ಹೊಸದಾಗಿಯೂ ಏನೂ ಹೋಗ್ತಾ ಇಲ್ಲ, ಅದು ಅವರಿಷ್ಟ. ಅದು ಅವ್ರು ಬರೀ ಕಾಲಲ್ಲೋ ಹೋದ್ರು, ಇನ್ನು ದೇವಸ್ಥಾನದೊಳಗೆ ಇನ್ನೇನು ಶೂ ಹಾಕೊಂಡು ಹೋಗೋಕ್ಕಾಗತ್ತಾ? ಇಳಿಯೋವಾಗ ಚಪ್ಪಲಿ ಬಿಟ್ಬಿಟ್ಟು ಹೋಗ್ಬೇಕು, ಹೋಗ್ತಾರೆ. ಅಲ್ಲೋಗಿ ಚಪ್ಪಲಿ ಸ್ಟ್ಯಾಂಡಲ್ಲಿ ಚಪ್ಪಲಿ ಬಿಡೋ ಬದಲು ಕಾರಲ್ಲೇ ಬಿಟ್ಟು ಹೋಗಿರ್ಬೇಕಪ್ಪ. ಏನಿದೆ ಅದ್ರ ದೇವಸ್ಥಾನಕ್ಕೆ ಚಪ್ಪಲಿ ಹಾಕೊಂಡು ಹೋಗೋದು ಅಂತಂದರೆ ಇರಲಿ. ಇವತ್ತು ಜಯನಗರದ ಗಣೇಶ ಗವಿ ಗಂಗಾಧರೇಶ್ವರ ದರ್ಶನ ಎಲ್ಲ ಮಾಡಿ, ರೇವಣ್ಣ ಕಾರಂಜಿ ಆಂಜನೇಯಂಗೇನು ತುಪ್ಪದಾರತಿ ಎಲ್ಲ ಮಾಡಿ, ಕಡಲೆ ಸೇವೆ ಮಾಡಿ ಎಲ್ಲ ಮಾಡಿದ್ದಾರೆ. ಆಮೇಲೆ ಯಾರೋ ಒಬ್ಬರು, ಸರ್ ಹೊಳೆನರಸೀಪುರಕ್ಕೆ ಹೋಗ್ತೀರಾ ಶೃಂಗೇರಿಗೆ? ನಾನು ಎಲ್ಲೂ ಹೋಗಲ್ಲಪ್ಪ, ಇಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ, ವೈಯಕ್ತಿಕ ಕೆಲಸಕ್ಕೆಲ್ಲ ಓಡಾಡ್ತಿದ್ದೀನಿ ಅಂದಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿದ್ದರು, ಅವರು ಬಸವನಗುಡಿ ಮನೆಗೆ ಹೋಗಿಲ್ಲ. ಭಾಳ ಜನ ಏನೋ ಜ್ಯೋತಿಷ್ಯದವ್ರು ಹೇಳಿರಬೇಕು, ಇದು ಟೈಮ್ ಚೆನ್ನಾಗಿಲ್ಲ ಹೋಗಬೇಡಿ ಅಲ್ಲಿಗೆ ಅಂತ ವಾದ, ಇದು ವ್ಯಾಖ್ಯಾನ ಇರ್ಬೋದು, ಇಲ್ಲದೇನೂ ಇರ್ಬೋದು. ಈ ಮಧ್ಯೆ ಅನಾರೋಗ್ಯದ ಕಾರಣ ಕೊಟ್ಟು ಭವಾನಿ ರೇವಣ್ಣ SIT ಕೊಟ್ಟ ನೋಟಿಸ್ಗೆ ಉತ್ತರ ಕೊಡೋಕ್ಕೆ ಹೋಗಿಲ್ಲ ಅಥವಾ ಹಾಜರು ಆಗಿಲ್ಲ. KR ನಗರದ 2ನೇ ಆರೋಪಿ ಸತೀಶ್ ಬಾಬಣ್ಣನ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ನೆಕ್ಸ್ಟ್ ಅವ್ರೀಗ ಬೇಲ್ಗೆ ಮೂವ್ ಮಾಡ್ತಾರೆ. ಯಾಕಂದರೆ ಅದರಲ್ಲಿ A1 ಆರೋಪಿಯಾಗಿ ತೋರಿಸ್ತಾ ಇದ್ದಿದ್ದು ರೇವಣ್ಣಗೆ ಈಗ ಬೇಲ್ ಬಂದಿದೆ. ಹಾಗಾಗಿ A2 ಮೂವ್ ಮಾಡೋದು ದೊಡ್ಡ ಆಶ್ಚರ್ಯ ಏನಲ್ಲ ನನಗೆ. ಹಾಗಾಗಿ ನೆಕ್ಸ್ಟ್ ಈಗ ಅವ್ರು ಮೂವ್ ಮಾಡ್ತಾರೆ, ಆಮೇಲೆ ಕೋರ್ಟ್ ಏನೋ ತೀರ್ಮಾನ ಮಾಡುತ್ತೆ. ಈ ಮಧ್ಯೆ ಅದ್ಯಾರೋ ಆರೋಪಿ ಕೀರ್ತಿ ಅನ್ನೋರನ್ನ 3 ದಿನ ಪೊಲೀಸ್ನವ್ರು ಕಸ್ಟಡಿಗೆ ತೊಗೊಂಡಿದ್ದಾರೆ. ಕುಮಾರಸ್ವಾಮಿ ಮಾತ್ರ ಪ್ರಜ್ವಲ್ ರೇವಣ್ಣ ಬಗ್ಗೆ ನಮಗೇನೂ ಗೊತ್ತಿಲ್ಲ ಅಂತ ಹೇಳಿ ತಿಮಿಂಗಿಲದ ಪ್ರಶ್ನೆಯನ್ನು ಮರು ಎತ್ತಿದ್ದಾರೆ. ಪರಮೇಶ್ವರ್ ಪಕ್ಕದಲ್ಲೇ ಇದೆ ತಿಮಿಂಗಿಲ, ಅದು ಯಾರೆಂದು ಅವರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಪರಮೇಶ್ವರ್ ಪಕ್ಕದಲ್ಲಿದೆಯಾ? ಇನ್ಮೇಲೆ ನಾನು ಡೈಲಿ ಪರಮೇಶ್ವರ್ ಮೀಡಿಯಾರ ಜೊತೆ ಮಾತಾಡೋವಾಗೆಲ್ಲ ನೋಡ್ತೀನಿ, ಯಾರು ತಿಮಿಂಗಿಲ ಅಲ್ಲಿ ಇದೆಯಾ ಅಂತ. ನಾನೇನು ರಿಯಾಕ್ಟ್ ಮಾಡಲ್ಲ. ಎಲ್ಲೂ ಹೋಗಲ್ಲ ಸರ್, ಶೃಂಗೇರಿಗೆ ಹೋಗ್ತೀರಿ? ಎಲ್ಲೂ ಅವ್ರು ಇಲ್ಲಿದ್ದಾಗಲೇ MP ಇದ್ದಾಗಲೇ ನಮ್ಮ ಪಕ್ಷ ಚಟುವಟಿಕೆಯಲ್ಲಿದ್ದಾಗಲೇ ನನ್ನ ಜೊತೆನಲ್ಲೇನು ಸಂಪರ್ಕದಲ್ಲಿ ಇಲ್ಲ. ಈಗ ವಿದೇಶಕ್ಕೆ ಹೋಗಿ ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾರೆ. ಯಾವುದೋ ಏನೋ ವಿಷಯಗಳು ಏನೋ ಬಂದಿದ್ದಾವಲ್ಲ, ಈಗ ಇದು ಬರೋದಕ್ಕಿಂತ ಮುಂಚೆನೇ ನನಗೆ ಎಂದೂ ಸಿಗ್ತಿರಲಿಲ್ಲ. ಇನ್ನು ಅಲ್ಲಿ ನಾನು ಹುಡ್ಕೊಂಡು ಹೋಗಲ್ಲ. ಪರಮೇಶ್ವರ್ ಅವರು ಹೇಳಿದರೆ ದೊಡ್ಡ ತಿಮಿಂಗಿಲ ಯಾರು ಅಂತ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದೆ, ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡು ನನಗಿಂತ ಹೆಚ್ಚಾಗಿ ಅವರಿಗೆ ಗೊತ್ತಿದೆ ತಿಮಿಂಗಿಲ ಯಾರು ಅಂತ ಹೇಳಿ. ಗೊತ್ತಿದ್ದು ಹೇಳದೇ ಇರೋ ತಪ್ಪಲ್ವ ಅಂದರೆ ಇನ್ನೆಷ್ಟು ಸಲ ಹೇಳಬೇಕು. ತನಿಖೆಯನ್ನು ಸರಿಯಾಗಿ ನಡೆಸಿದರೆ ಆ ದೊಡ್ಡ ತಿಮಿಂಗಿಲ 10 ನಿಮಿಷದಲ್ಲಿ ಸಿಗುತ್ತೆ. ಏನೇ ಆಗಲಿಪ್ಪ, ತಿಮಿಂಗಿಲ ಅಂತ ಪಕ್ಕ ಕೂರಿಸ್ಕೊಳಕ್ಕಾಗಲ್ಲ. ಯಾಕೆ ಸರ್? ತಿಮಿಂಗಿಲ ಕೂರಿಸ್ಕೊಂಡ್ರೆ ಬಿಡುತ್ತಾ? ಅದು ಬಿಡಲ್ಲ. ಅದು ಡಾಲ್ಫಿನ್ ಆದರೂ ಸ್ವಲ್ಪ ಮನುಷ್ಯ ಸ್ನೇಹಿ ನಡವಳಿಕೆಗಳನ್ನು ಇಟ್ಕೊಂಡಿದೆ. ಡಾಲ್ಫಿನ್ ಸಮುದ್ರದಲ್ಲಿ, ತಿಮಿಂಗಿಲ ಎಲ್ಲ
ಸಾಧ್ಯ ಇಲ್ಲ. ಕಷ್ಟ. ಏನೋ ಆಲ್ ರೈಟ್. ಯಾವತ್ತಾರು ತಿಮಿಂಗಿಲ ಏನಂತ ಗೊತ್ತಾದ್ರೆ ನೋಡೋಣ. ಇವ್ರು ಹೇಳ್ತಿರೋ ತಿಮಿಂಗ್ಲ ಯಾರು? ಮನುಷ್ಯ ರೂಪದ ತಿಮಿಂಗಿಲ ಇದು. ಹೌದು ಆ ತಿಮಿಂಗಿಲ ಅಲ್ಲ, ಹೌದು. ಮನುಷ್ಯ ರೂಪದ ತಿಮಿಂಗಿಲ ಅಂತ ಹೇಳ್ತಿದ್ದಾರೆ. ಆ ಸಸ್ಪೆನ್ಸ್ ನಿನ್ನೂ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಎಸ್. ಇನ್ನು ಪೆನ್ಡ್ರೈವ್ ಸೋರಿಕೆ ವಿಚಾರವಾಗಿ ಕಳೆದ 3 ದಿನಗಳಿಂದ ಎಸ್ಐಟಿ ಫುಲ್ ಆಕ್ಟಿವ್ ಆಗಿದೆ. ಮೊನ್ನೆ ಒಂದೇ ದಿನ 18 ಕಡೆ ರೇಡ್ ಮಾಡಿದ್ದ ಎಸ್ಐಟಿ ಪ್ರೀತಮ್ ಗೌಡ ಆಪ್ತರ ಮನೆಗಳಲ್ಲಿ 7 ಪೆನ್ಡ್ರೈವ್, 6 ಹಾರ್ಡ್ ಡಿಸ್ಕ್, 4 ಲ್ಯಾಪ್ಟಾಪ್, 3 ಡೆಸ್ಕ್ಟಾಪ್ಗಳನ್ನು ಸೀಸ್ ಮಾಡಿದೆ. ಹಾಸನ ಸೈಬರ್ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ 2 ಬಂಧಿತರ ಹೆಸರನ್ನ ಸೇರ್ಪಡೆ ಮಾಡಿದೆ. ಪ್ರಕರಣದ 6 ಮತ್ತು 7ನೇ ಆರೋಪಿಗಳಾಗಿ ಚೇತನ್, ಲಿಖಿತ್ ಹೆಸರನ್ನ ಎಸ್ಐಟಿ ಸೇರಿಸಿದೆ. ಆದರೆ 6 ಮತ್ತು 7ನೇ ಆರೋಪಿಗಳನ್ನ ಬಂಧನವಾದರೂ ಮೊದಲ 5 ಆರೋಪಿಗಳನ್ನ ಎಸ್ಐಟಿ ಬಂಧಿಸಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಾದ ನವೀನ್ ಗೌಡ, ಚೇತನ್ ಹಾಗೂ ಪುಟ್ಟಿಯನ್ನ ಎಸ್ಐಟಿ ಅರೆಸ್ಟ್ ಮಾಡಿಲ್ಲ. ಪೆನ್ಡ್ರೈವ್ ಮೂಲ ರೂವಾರಿ ಕಾರ್ತಿಕ್ನನ್ನ ಎಸ್ಐಟಿ ಬಂಧಿಸಿಲ್ಲ. ಈ 4 ನಿರೀಕ್ಷಣಾ ಜಾಮೀನು ಅರ್ಜಿಗಳು ಈಗಾಗಲೇ ವಜಾ ಆಗಿ ವಾರ ಕಳೀತಾ ಬಂದರೂ ಕೂಡ ಬಂಧನ ಆಗದೇ ಇರೋದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅಲ್ಲದೆ ಪ್ರೀತಮ್ ಗೌಡ ಆಪ್ತ ಬಾರ್ ಶರತ್ ಕೂಡ ಈ ಕೇಸ್ನಲ್ಲಿ ಆರೋಪಿಯಾಗಿದ್ದು ಆತನ ಬಂಧನ ಕೂಡ ಆಗಿಲ್ಲ. ಎಸ್ಐಟಿ ನಡೆಯನ್ನ ಜೆಡಿಎಸ್ ತೀವ್ರವಾಗಿ ಖಂಡಿಸಿದೆ. ಎಸ್ಐಟಿಯನ್ನ ಕಾಣದ ಕೈ ನಿಯಂತ್ರಿಸ್ತಾ ಇದೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಆರೋಪಿಸಿದ್ದಾರೆ. ಈ ಮಧ್ಯೆ ದೇವರಾಜೇಗೌಡ ಅವರನ್ನ ಇನ್ನೊಂದು ದಿನ ಹೊಳೆನರಸೀಪುರ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇಲಾಖೆಯನ್ನು ನಡೆಸ್ತಾ ಇರತಕ್ಕಂಥದ್ದು ಕಾಣದ ಕೈ ಜೊತೆ ಪಕ್ಕದಲ್ಲಿ ಕೂತವರಲ್ಲ, ಅವರೇ ಅದನ್ನು ಹ್ಯಾಂಡಲ್ ಮಾಡ್ಕೊಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಪ್ರಾಮಾಣಿಕವಾದ ತನಿಖೆ ನಡೀತಾ ಇದೆಯಾ? ಒಂದು ಭಾಗ ಚಿತ್ರಣ ಮಾಡಿರ್ತಕ್ಕಂಥ ವ್ಯಕ್ತಿ, ಇನ್ನೊಂದು ಭಾಗ ಆ ಚಿತ್ರಣವನ್ನು ಇಡೀ ರಾಜ್ಯದಲ್ಲಿ ಜಗಜ್ಜಾಹಿರ ಮಾಡಿ ಆ ಕುಟುಂಬಗಳನ್ನು ಬೀದಿಗೆ ತಂದು ನಿಲ್ಲಿಸಿದ್ದಾರಲ್ಲ, ಅದು ಇನ್ನೂ ದೊಡ್ಡ ಅಪರಾಧ. ಅದು ಒಂದಿದೆ. ಇಷ್ಟು ದಿವಸ ಆಗಿದೆ, ತನಿಖೆನೇ ಪ್ರಾರಂಭ ಆಗಲಿಲ್ಲ. ಬೇರೆಯವರನ್ನ ಬಂಧನ ಮಾಡಬಾರ್ದು ಅಥವಾ ಪಾತ್ರ ಇದೆಯಾ ಇಲ್ವಾ ಚೆಕ್ ಮಾಡಬಾರ್ದು SIT ಅಂತ ಹೇಳಕ್ಕಾಗಲ್ಲ. ಆದರೆ ನೀವು ಈ ನ್ಯೂಸಲ್ಲಿ ಹೇಳ್ತಾ ಇದ್ದಂಗೆ ಆರೋಪ ಬಂದಿರುವ ಇತರರನ್ನು ಅದೇ ರೀತಿ ಸಮಾನ ದೃಷ್ಟಿಯಿಂದ ನೀವು ತನಿಖೆಗೆ ವ್ಯಾಪ್ತಿಗೆ ಒಳಪಡಿಸದೇ ಇರುವುದು ನಿಮ್ಮ ತನಿಖೆಯ ಪಾರದರ್ಶಕತೆ ಮತ್ತು ನಿಷ್ಪಕ್ಷಪಾತ ನಿಲುವನ್ನು ಪ್ರಶ್ನೆ ಮಾಡಲೇಬೇಕಾಗಿ ಬರುತ್ತದೆ. ಒಂದು ಕಡೆ ಜಾಮೀನನ್ನು ತೆಗೆದುಕೊಳ್ಳೋಕೆ ಹೋಗೋವ್ರನ್ನ ತರಾತುರಿ ನಾನು ಬಂಧಿಸ್ಕೋತೀನಿ ಅನ್ನೋ ಮಗ, ನಾನು ತಪ್ಪು ಸರಿ ಅಂತ ಹೇಳಿಲ್ಲ. ಇನ್ನೊಂದು ಕಡೆ ಜಾಮೀನು ನಿರಾಕರಣೆ ಆದವ್ರನ್ನ ಬಂಧನ ಇರಲಿ ಹುಡುಕುವ ಪ್ರಯತ್ನದಲ್ಲೂ ಇದ್ದೀರಾ ಅನ್ನೋ ಡೌಟ್ ಇದೆ ನನಗೆ. ಹುಡುಕೋ ಪ್ರಯತ್ನನೂ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅಂತ ಅವ್ರು ತಪ್ಪು ಮಾಡಿದ್ದಾರೆ ಅಂತಲ್ಲ, ಅವರು ನಾ ಹೇಳ್ತಿರೋದು ಅವ್ರು ಮಾಡದೇನೂ ಇರ್ಬೋದು. ಹೇಗೆ ಈಗ ರೇವಣ್ಣ ಅಥವಾ ಪ್ರಜ್ವಲ್ ರೇವಣ್ಣಂದಾಗತ್ತೋ ಹಾಗೆ ಅದುವೇ ಆರೋಪ ಬಂದಾಗ ಮಾಡಬೇಕಲ್ಲ. ಆರೋಪ ಬಂದಾಗ ಎಲ್ಲರೂ ಒಂದೇ ತರ ನೋಡ್ತಾ ಇಲ್ಲ, ನೋಡ್ಬೇಕಲ್ಲ ಇವರು, ಅದು ನೋಡುತ್ತಿಲ್ಲ. ಹಾಗಾಗಿ ಈ ತನಿಖೆ ಒಂದು ರೀತಿಯಲ್ಲಿ ತನಗೆ ಬೇಕಾದ ರೀತಿ ನಡೆದು ಬಿಡಬಹುದೇನೋ ಎಂಬ ಪ್ರಾಥಮಿಕ ಅನುಮಾನಗಳು ಪ್ರಾರಂಭವಾಗಿದೆ. ನೋಡೋಣ ಮುಂದಕ್ಕೆ. ಎಸ್ ಸರ್, ಈಗ ಹಾರ್ಡ್ ಡಿಸ್ಕ್ ಪೆನ್ ಡ್ರೈವ್ ಎಲ್ಲ ಸಿಕ್ಕಿದೆ, ಕೆಲವ್ರದ್ದು ಸೀಸ್ ಮಾಡಿದ್ದಾರೆ ಅಂತ ಅಂದ್ರೆ ಸಿಕ್ಕ ಮಾತ್ರಕ್ಕೆ ಅವರೇ ಮೂಲ ಏನ್ ಬೇಕಾದ್ರೂ ಸಿಕ್ಕಿರ್ಬೋದು, ಅದ್ರಲ್ಲಿ ಏನ್ ಬೇಕಾದ್ರೂ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದರಲ್ಲಿ ಏನಿದೆಯೋ ಏನಿಲ್ವೋ ಅದ್ರಲ್ಲಿ ಹಾಡುಗಳಿರ್ಬೋದು, ನನಗೆ ಏನು ಗೊತ್ತು ಅದರಲ್ಲಿ ಏನಿದೆ ಅಂತ. ನಂಬರ್ 1. ನಂಬರ್ 2, ಕಾನೂನು ಪ್ರಕಾರ ಫಾರ್ ಎಕ್ಸಾಂಪಲ್ ಈಗ ಇವತ್ತೊಂದು ಕೇಸು ಜಾಮೀನು ಸಿಕ್ಕಿದೆ, ಯಾರೋ ಒಬ್ಬರಿಗೆ ಮುಂದೆ ಬರುತ್ತೆ ಸುದ್ದಿ, ಅದ್ರಲ್ಲಿ ಅವ್ರು ಹೇಳ್ತಾರೆ ನ್ಯಾಯಮೂರ್ತಿಗಳು ಯಾರೋ ಜಾಮೀನು ಕೊಟ್ಟವ್ರು, ಯಾವುದೋ ಮೊಬೈಲ್ಗೆ ಸಾವಿರಾರು ಬರ್ತಿರುತ್ತೆ, ಅದನ್ನು ಯಾರೋ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ಇಂಟರ್ನೆಟ್ಟಲ್ಲೋ ಮೊಬೈಲಲ್ಲೋ, ಅದು ಅಪರಾಧ ಆಗಲ್ಲ, ನೀವು ಪ್ರೂವ್ ಮಾಡೋಕ್ಕಾಗಲ್ಲ, ಅದು ಅವ್ರಿಗೆ ಅದಕ್ಕೆ ಲಿಂಕ್ ಇಡೋದು ಅಂತ ನೀವು ಪ್ರೂವ್ ಮಾಡೋಕ್ಕೆ ಬರಲ್ಲ ಅಂತ. ಹಾಗೆ ಇದು ಮೊಬೈಲಲ್ಲಿ ಇದ್ದ ಮಾತ್ರಕ್ಕೆ ಅಥವಾ ಯಾವುದೋ ಒಂದು ಪೆನ್ ಡ್ರೈವ್ ಫಾರ್ ಎಕ್ಸಾಂಪಲ್ ನಾಳೆ ಹೇಳ್ಬೋದು ದಾರಿಯಲ್ಲಿ ಬಿದ್ದಿತ್ತು, ನಾನು ಕುತೂಹಲಕ್ಕೆ ತಗೊಂಬಂದಿದ್ದು ನಿಜ, ಮನೆ ಒಳಗೆ ಎಸ್ತಿದ್ದೆಪ್ಪ, ಇನ್ನೊಂದೆಲ್ಲ ಗಲಾಟೆ ಆಗ್ತಿತ್ತಲ್ಲ, ಇನ್ನೆಲ್ಲರೂ ಎಷ್ಟು ಸಿಕ್ಕಾಕೊಂಬಿಟ್ರೆ ಯಾಕಪ್ಪ ಗ್ರಾಚಾರ ಅಂತ ಅಲ್ಲಿ ಇಟ್ಬಿಟ್ಟಿದ್ದೆಪ್ಪ, ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ ವಾಟ್ ಡಸ್ ಇಟ್ ಕಂಟೈನ್ ಅಂತ. ಒಂದೆರಡು ಸಿಕ್ತು ಅಂದರೆ ಅವರೇ ಆಮೇಲೆ ನೋಡೋಣ, ಅದು ಡಿಫ್ರೆಂಟ್ ಅದವ್ರು ಇನ್ವೆಸ್ಟಿಗೇಷನ್ ಮಾಡಲಿ. ಬಟ್ ಮೂಲ ಆರೋಪದ ಮೂಲ FIR ಅನ್ನು neither SIT nor Hassan police, you have not done any investigation. That shows someone wants to protect somebody. Distribution part ಅಲ್ಲಿ ನಾ ರೆಕಾರ್ಡಿಂಗ್ ಪಾರ್ಟ್ಗೆ ಇನ್ನೂ ಬಂದಿಲ್ಲ, ಹಂಚಿಕೆ ಡಿಸ್ಟ್ರಿಬ್ಯೂಷನ್ ಪಾರ್ಟಲ್ಲಿ ರೆಕಾರ್ಡಿಂಗ್ ಪಾರ್ಟ್ಗೆ ಮೂಲ ಗಿರಾಕಿ ವಾಪಸ್ ಬಂದ ಮೇಲೇನೆ ಕರೀನಾ ಬಿಳಿನಾ ಗೊತ್ತಾಗಬೇಕು, ಕಪ್ಪ ಬೆಳಪೋ. ಡಿಸ್ಟ್ರಿಬ್ಯೂಷನ್ ಪಾರ್ಟಲ್ಲಿ ಐ ಥಿಂಕ್ ಬಿಲೀವ್ ಮಾಡಿಕೊಂಡು ಹೌದು ಅಂತ ಒಪ್ಪಿಕೊಳ್ಳುವ ಪಾರದರ್ಶಕತೆ ಕಾಣಿಸ್ತಾ ಇಲ್ಲ, ಅಷ್ಟು ಮಾತ್ರ ನಿಜ. ಎಸ್, ಈಗ ಹುಬ್ಬಳ್ಳಿ ಧಾರವಾಡ ನಗರದ ಕತೆಗೆ ಹೋಗೋಣ, ಅವಳಿ ನಗರದ ಕತೆಗೆ. ನೆನ್ನೆಲ್ಲ ನೀವು ನೋಡಿದ್ರಿ ಏನೇನಾಯಿತು, ಎತ್ತ ಹೇಗಾಗಿದೆ ಅಂತ. ಹೆಣ್ಮಕ್ಕಳು
ಯಾವ ಪರಿಸ್ಥಿತಿಗೆ ಬಂದಿದೆ, ಅಲ್ಲಿ ಏನಾಗ್ತಾ ಇದೆ ಅಂತ. ಈ ಹೆಣ್ಣುಮಗು, ನಿನ್ನೆ ಕೊಲೆಯಾದ ಹೆಣ್ಣುಮಗು ಅಂಜಲಿ, ಒಂದು ದಿನ ಕಳೆದರೂ ಆರೋಪಿ ಅವನು ಬಂಧನ ಆಗಿಲ್ಲ, ಸಿಗ್ತಾನೆ ಎಲ್ಲ ಒಂದು ಕಡೆ. ಬೇಕು ಆದರೆ 2 ಟೀಮ್ ಮಾಡಿದ್ರು ಇನ್ನೂ ಅವನ್ನ ಸೆರೆ ಹಿಡಿಯೋಕೆ ಸರಿ ರೀ, ಇಷ್ಟು ದೊಡ್ಡ ದೇಶದಲ್ಲಿ 2 ಟೀಮ್ ಮಾಡ್ಬಿಟ್ಟು 26 ಟೀಮ್ ಮಾಡಿಬಿಟ್ಟಿದ್ರೆ ನೀವು ಮನೆಯಲ್ಲಿ ಇಟ್ಟಿರೋ ಪದಾರ್ಥನೇ ನಿಮಗೆಲ್ಲ ನೆನಪಿದೆಯಾ? ಏನು ತಮಾಷಿನಾ? ಅವ್ನು ತಪ್ಪಿಸ್ಕೋಬೇಕು ಅಂತಲೇ ಇರ್ತಾನಪ್ಪ, ಎಲ್ಲ ಓಡಾಡ್ತಿರ್ತಾನೆ, ಸಿಗ್ತಾನೆ. ಏನು ಹೆಂಗೆ ಮಾತಾಡ್ತಾರೆ ಎಲ್ಲರೂ, ಎಲ್ಲ ವಿಚಾರದಲ್ಲೂ, ಪರ್ಟಿಕ್ಯುಲರ್ಲಿ ಮೀಡಿಯಾಗಿ ನಾನು ಹೇಳೋದು ನಿಮಗೆ. ಯಾಕೆ ಸರ್? ಅವ್ನು ಬಂಧನ ಆಗಿಲ್ಲ, ಇನ್ನೂ 2 ಟೀಮ್ ಆಗಿದೆ, ಇನ್ನೂ 8 ಗಂಟೆ ಬಂಧನ ಆಗಿಲ್ಲ. ನೀವು ಇದನ್ನು ಮಾಡ್ತೀರಾ? ಹಂಗೆ ಆಗಲ್ಲ ಅದು. ಇಟ್ ಡಸಂಟ್ ವರ್ಕ್ ಲೈಕ್ ದಟ್ ಇನ್ವೆಸ್ಟಿಗೇಷನ್ಸ್. ದೇ ಗಿವ್ ದೆಮ್ ಸಮ್ ಕ್ರೆಡಿಟ್. ಆ ಡಿಪಾರ್ಟ್ಮೆಂಟಲ್ಲೂ ಅವ್ರಿಗೂ ಒಂಚೂರು ಸ್ಪೇಸ್ ಕೊಡಿ. ಏನು ನೀವು ಬಯಸೋ ಥರ ಆಗ್ಬಿಡತ್ತಾ? ಈಗ ನಾನು 100 ಸರಿ ನಿಮ್ಗಳನ್ನ ಪ್ರಶ್ನೆ ಬಂದು ಕೇಳಿಲ್ವಾ? ಬಂದದ್ದು 3/4 ಗಂಟೆ 1 ಅವರ್ ಆಗಿದೆ, ನ್ಯೂಸ್ ಯಾಕೆ ತಗೊಂಡಿರಲಿಲ್ಲ ಅಂತ ನೀವೇನು ಮಾಡ್ತಿದ್ರಿ ಆಗ? ಹಂಗೆಲ್ಲ ಆಗಲ್ಲ. ಯು ಕಾಂಟ್ ಸಿಂಪ್ಲಿ ಟಾಕ್ ಆಸ್ ವಿ ವಾಂಟ್. ದೇರ್ ಆರ್ ಸರ್ಟನ್ ಥಿಂಗ್ಸ್, ಇನ್ವೆಸ್ಟಿಗೇಷನ್ಸ್ಗೆ ಅದರದ್ದೇ ಆದಂಥ ಲಿಮಿಟೇಷನ್ಸ್ ಇರುತ್ತೆ. ಸಿಗ್ತಾನೆ, ಎಲ್ಲೂ ಹೋಗಲ್ಲ. ಇನ್ನು 4 ದಿನನೋ 3 ದಿನನೋ ಎಲ್ಲ ಬರ್ತಾನೆ, ಬೀಳ್ತಾನೆ ಬಲೆಗವನು. ಆವಾಗ ಹಿಡ್ಕೊಂಡು ಹಲ್ಲು ಉದುರಿಸ್ಬೇಕು ಅಷ್ಟೇ, ಇನ್ನು ಬೇರೆ ದಾರಿ ಇಲ್ಲ ಆವಾಗ. ಆದರೆ ಅವನ ಚಲನವಲನ ಏನಿದೆ ಅದು ಹಲವಾರು CCTVಗಳಲ್ಲಿ, ಅದೇ ಮೊನ್ನೆ ರಾಮೇಶ್ವರಂ ಕೆಪ್ಪೆಗಾದಂಗೆ ಅಲ್ಲೋದ ಅಂತ ಸಿಕ್ಕಿದೆ. ಆಟೋಲ್ ಬಂದಿದ್ದಾನೆ ಮನೆಗವನು, ಬಂದು 2 ನಿಮಿಷದಲ್ಲಿ ಕೊಲೆ ಮಾಡಿಬಿಟ್ಟು ಪರಾರಿಯಾಗಿದ್ದಾನೆ. ನೇರ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದಾನೆ, ಅಲ್ಲೆಲ್ಲ ಸಿಕ್ಕಿದೆ. ಅಲ್ಲಿಂದ ಮುಂದಕ್ಕೆಲ್ಲ ಹೋಗಿದ್ದಾನೆ. ಹೋಗಿದ್ದರೂ ಪೊಲೀಸ್ನವ್ರು ನಮಗೇನು ಹೇಳಬೇಕಾಗಿಲ್ಲ ಅದನ್ನು. ಹೌದೌದು, ಅವನು ಬಸ್ ಸ್ಟ್ಯಾಂಡಿಗೆ ಬಂದೆ ಅಲ್ವಾ, ಅಲ್ಲಿ ನೋಡ್ರಿ ಆಗ ಈ ಬಸ್ ನಂಬರ್ ಹತ್ಕೊಂಡಿದ್ದಾನೆ, ಅಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಇಳ್ಕೊಂಬಿಟ್ಟ ಅಂತ, ಅಲ್ಲಿಂದ ಇಲ್ಲಿ ಹಂಗೆ ಹೇಳ್ಕೊಂಡು ಹೋಗಬೇಕಾಗಿಲ್ಲ. ದೇರ್ ಇಸ್ ನೋ ನೀಡ್ ಆಲ್ಸೋ ನಮಗೆ ತಕ್ಷಣಕ್ಕೆ. ಇನ್ನು ಮಧ್ಯದಲ್ಲಿ BJP ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಘೋಷಣೆ ಕೂಗಿ ಆಯುಕ್ತೇನ ನೀವು ಅಂದರೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಅವ್ರನ್ನ ವರ್ಗಾವಣೆ ಮಾಡಬೇಕು ಅಂತ. ಭಾಳ ಆಶ್ಚರ್ಯ ಅಂದರೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇದಕ್ಕೆ ಹೌದೌದೌದು ಅಂತ ದನಿಗೂಡಿಸ್ಬಿಟ್ಟಿದ್ದಾರೆ ಅಂತ ಸುದ್ದಿ. ಈಗ ಖಡಕ್ ಅಧಿಕಾರಿನ ಹಾಕಿ, ಖಡಕ್ ಅಂದರೆ ಇಂಥದಕ್ಕೆಲ್ಲ ಮುಲಾಜ್ ನೋಡದೆ ಅಂಥವರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಮಾಡೋರು ಮತ್ತೆ ಘಟನೆಗಳು ರಿಪೀಟ್ ಮಾಡಬಾರ್ದು. ಯಾಕೆ ಸರ್? ಹಂಗೆಲ್ಲ ಮಾಡಬಾರ್ದು, ಖಡಕ್ಕೆಲ್ಲ ಮಾಡಬಾರ್ದು, ಮಾನವ ಹಕ್ಕುಗಳ ವಿರುದ್ಧ ಆಗುತ್ತೆ. ಅಂಜಲಿ ನಿವಾಸಕ್ಕೆ ಸ್ವಾಮೀಜಿಗಳು ಮತ್ತೇನು ಹೇಳೋದು? ಉತ್ತರ ಪ್ರದೇಶದಲ್ಲಿ ಕಚಡಗಳು, ಕಂತ್ರಿಗಳು ದಶಕಗಳಿಂದ ಆ ಊರುಗಳನ್ನು, ಆ ಭಾಗಗಳನ್ನು, ಆಯಾಯ ಜಿಲ್ಲೆಗಳನ್ನು ಕಬ್ಜಾ ಮಾಡಿಕೊಂಡು ಆಡಳಿತ ಮಾಡಿಕೊಂಡು ಓಡಾಡ್ತಾ ಇದ್ದ ಅಂಡರ್ ವರ್ಲ್ಡ್ ಡಾನ್ಗಳಿಗೆ ಗೂಂಡಿಟ್ಟು ಹೊಡೆದಾಗ ಏನು ಮಾತಾಡಿದ್ರಿ ಎಲ್ಲರೂ? ಅದಕ್ಕೆ ಹೇಳಿದ್ದು ಹಂಗೆಲ್ಲ ಮಾಡಬಾರ್ದು ಅಂತ, ಹಂಗೆಲ್ಲ ಮಾಡಬಾರ್ದು. ಈ ನಡುವೆ ಆಕೆ ನಿವಾಸಕ್ಕೆ ರಾಜಕಾರಣಿಗಳು, ಸ್ವಾಮೀಜಿಗಳೆಲ್ಲ ಹೋಗಿದ್ದಾರೆ. ಅವನದು ಬ್ಯಾಕ್ ಹಿಸ್ಟ್ರಿನೂ ಕೆಟ್ಟದಾಗಿದ್ದಂಗೆ ಸದ್ಯಕ್ಕೆ ಬರ್ತಿರೋದ್ರಲ್ಲಿ. ಅವನು ಯಾರನ್ನೋ ವಂಚನೆ ಮಾಡಿದ್ದ, ಅಪ್ರಾಪ್ತಿಗೆ, ಇನ್ನೇನು ಯಾವುದೋ ಬೇರೆ ಪ್ರಕರಣ ಇದೆ ಅವನ ಹತ್ರ, ಈ ಥರ ಎಲ್ಲ ವರದಿಗಳು ಬರ್ತಾ ಇದೆ. ಇಫ್ ದಿಸ್ ಈಸ್ ಆಲ್ ಟ್ರೂ, ಇಟ್ಸ್ ಎ ಕ್ಲಾಸಿಕ್ ಕೇಸ್ ಆಫ್ ಲೋಕಲ್ ಪೊಲೀಸ್ ಎನ್ ಅಬ್ಸಲ್ಯೂಟ್ ಫೇಲ್ಯೂರ್. ಇದು ಕ್ಲಾಸಿಕ್ ಕೇಸ್. ನನಗೂ ಗೊತ್ತಿದೆ ಇವೆಲ್ಲ ಹೇಗೆ ನಡೆಯುತ್ತೆ ಪೊಲೀಸ್ ಠಾಣೆಗಳಲ್ಲಿ ಅಂತ. ನಾನು 35 ವರ್ಷದ ಹಿಂದೆಯೇ ಈ ಡಿಪಾರ್ಟ್ಮೆಂಟ್ ಕವರ್ ಮಾಡಿದ್ದವನು. ಹಾಗೆಲ್ಲ ಏನು ಮಾಡ್ತಿದ್ರು ಆಫೀಸರ್ಗಳು? ಈ ಥರದ್ದು ಯಾವ್ದಾರು ಬಂದು ಅವ್ರಿಗೆ ಅನುಮಾನ ಬಂದರೆ ಯಾರೊಬ್ರು ಕಾನ್ಸ್ಟೇಬಲ್ ಅಂತ ಕರೆದ್ರೆ, ನಾನು ಕರ್ಕೊಂಬ ಇಲ್ಲಿ ಅಂತ, ಕರ್ಕೊಂಬ ಹೋಗೋನು, ಕರ್ಕೊಂಬ ಅವನನ್ನ ಅಂತ ಕರ್ಸೋರು. ಕರ್ಸೋದ್ಮೇಲೆ 2 ಬಿಟ್ಟರು ನೋಡು, ಇಡಿಯಟ್ ತಗೊಂಬಂದು ಅಂತ ಒಂದು ಹದಕ್ಕೆ ತಂದ್ಕೊಳ್ಳೋರು, ತಂದ್ಕೊಂಡು ಇಟ್ಕೊಳ್ಳೋರು. ನಿಮ್ಗೆ ಕನಿಷ್ಠನೂ ಮಾಡಲ್ಲ ಅಂತಂದರೆ ಅರ್ಥ ಏನು? ಡಿಪಾರ್ಟ್ಮೆಂಟ್ಗಳಲ್ಲಿ ಆಸಕ್ತಿನೇ ತೋರಿಸಲ್ಲ, ನನಗೆ ಅರ್ಥನೇ ಆಗ್ತಿಲ್ಲ. ದೆನ್ ವಾಟ್ ಆರ್ ಯು ಫಾರ್? ಮತ್ತು ನೀವು ಏನಕ್ಕೆ ಇದ್ದೀರಿ? ಸುಮ್ಮನೆ ಸೈರನ್ ಹಾಕ್ಕೊಂಡು ಟೀ 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 ಅಂತ ಶಬ್ದ ಮಾಡ್ಕೊಂಡು ಓಡಾಡಕ್ಕ, ಅಥವಾ ಸ್ಟಾರ್ಗಳನ್ನು ಹಾಕ್ಕೊಂಡು ಸೂರ್ಯ ಬಿದ್ದಾಗ ಫಳಫಳ ಅಂತ ಹೊಳಸಕ್ಕ, ಮಣ್ಣು ತಿನ್ನಕ್ಕ? ಅದು ನನಗೆ ಅರ್ಥ ಆಗ್ತಿಲ್ಲಪ್ಪ. ಇಫ್ ದಿಸ್ ಫೆಲೋಸ್ ಬ್ಯಾಕ್ಗ್ರೌಂಡ್ ಇಸ್ ದಿಸ್, ಆಲ್ ರೈಟ್. ಲಕ್ಷಕ್ಕೆ ಹೊಟ್ಟೆ 6 ಸಾವು ಆಗುತ್ತಣ್ಣ. ಈಗ 2 ಆಗಿದೆ, ಇನ್ನು 4 ಆಗುತ್ತೆ. ವಿಷ ತಗೊಂಡು ಸಾಯ್ತೀವಿ. ನಾವು 4 ಮಂದಿ ಸಾವಿಗೆರೆ ಬೆಲೆ ಕೊಡ್ತಾರಿಲ್ಲ ನೋಡ್ತೀನಿ. ಅವ್ನ ಮ್ಯಾಗ ಏನೂ ಆಗಿಲ್ಲ, ಚೆನ್ನನ್ ಸರ್ಕಲ್ ಕರ್ಕೊಂಬರ್ರಿ, ಎನ್ಕೌಂಟ್ರ್ ಮಾಡ್ರಿ. ಅದು ಆಗ್ಲಿಲ್ಲ ನನ್ನ ಕೈ ಕೊಡ್ರಿ, ಅದು ಆಗ್ಲಿಲ್ಲ ಹುಬ್ಳಿ ಜನನ ಓಡ್ ಸಾಯಿಸ್ತಾರ. ಏನು ಕೊಲೆ ಮಾಡಿದ್ದಾನೆ ಅವನು, ನೇಹಾ ಥರ ನೀನು ಕೊಲೆ ಮಾಡ್ತೇನೆ ಅಂತ ಹೇಳಿ ಆ ಹೆಣ್ಮಗು ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಅದು ಹೆಂಗಲ್ಲ, ಅದೆಲ್ಲ ಸಾಧ್ಯ ಇಲ್ಲ ಅಂತ ಉದಾಸೀನ ಮಾಡಿದ್ದಾರೆ. ಪೊಲೀಸರು ಅವನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿಬಿಟ್ಟಿದ್ರೆ ಈ ಕೊಲೆಯನ್ನು ತಪ್ಪಿಸಬಹುದಾಗಿತ್ತು. ಕೊಲೆಯಲ್ಲಿ ಪೊಲೀಸರು ಪರೋಕ್ಷವಾಗಿ ಕೊಲೆಯನ್ನ ತಡೆಯದೆ
ಇವತ್ತು ಕೊಲೆಗೆ ಕಾರಣ ಆಗಿದ್ದಾರೆ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ನೇಹ ಹತ್ಯೆ ಆಯಿತು, ಇನ್ನೂ ಆರಿಲ್ಲ ಅದ್ರ ಮಣ್ಣು. ಈಗ ಅಂಜಲಿ ಹೆಣ್ಮಗಳಿಗೆ ಮತ್ತೆ ಹತ್ಯೆ ಆಗಿದೆ. ಅಂದ್ರೆ ಈ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಬದುಕಿದೆಯಾ ಸತ್ತಿದೆಯಾ? ಬೆಳ್ಳಿ ಚೈನ ಹಾಕೊಂಡಿದ್ದಲ್ರಿ, ಆ ಬೆಳ್ಳಿ ಚೈನ ಕೇಳ್ಯಾರಂತ್ರಿ, ಕೇಳಿದ್ರೆ ಆಕಿ ಕೊಟ್ಟಿಲ್ಲ ರೀ, ಎಲ್ಲ ತಗೊಂಡೋಗಿ ಕೊಡಂಗ ಮಾಡಿಬಿಟ್ಟಾಳ್ರಿ. 2 ಸಲ ಒಯ್ದು ಕೊಟ್ಟಾಳ್ರಿ ಆಕಿ, ಮೋಸ ಮಾಡ್ಯಾನ್ರಿ. ಪೊಲೀಸರು ಏನು ಇದು ಮಾಡಿಲ್ಲ ನಮ್ಗೆ. ಶಿಕ್ಷೆ ಆಗ್ಬೇಕಂದ್ರೆ ನಮ್ದು ನಾವು ದುಡ್ಕೊಂಡ್ ತಿನ್ನೋರಿ. ಇಂತಕ ಮೋಸ ಮಾಡಿದ್ರಿ ಹೆಣ್ಮಕ್ಳು ಇದ್ದಾರ, ನಾವ್ ಏನ್ ಮಾಡ್ಬೇಕ್ರಿ? ಸಾಯ್ಬೇಕ್ರಿ? 6 ತಿಂಗಳ ಆತ್ರಿ ಸರ್. ಎಸ್, ಇದು ಅದ್ಯಾವುದು ಅಪ್ರಾಪ್ತ ಹಳೆ ಕೇಸ್ದು ಹಳೆ ಕೇಸ್ ತಾಯಿ ಮಾತಾಡ್ತಿರೋದಲ್ಲ ಅದು. ಅವನು ಬ್ಯಾಕ್ಗ್ರೌಂಡ್ ಇದಿದೆ ಅಂತ ಅಂದಮೇಲೆ ಅವನು ಉಡಾಪೆ ಗಿರಾಕಿ ಅವಳನ್ನ ಕೊಲೆ ಮಾಡ್ದಂಗೆ ನಿಂಗೂ ಮಾಡ್ತೀನಿ ಅಂತಂದಾಗ ನಾವು ಕ್ರಮ ತಗೊಳ್ಳಲ್ಲ ಅಂತಂದರೆ ಲೈಕ್ ಬಾಂಬ್ ಥ್ರೆಟ್ ಬಂದಂಗೆ ಇವೆಲ್ಲ. ಬಾಂಬ್ ಥ್ರೆಟ್ ಬಂದಾಗ ದಿನ ಬೆಳಗ್ಗೆ ಪೊಲೀಸ್ ಫೋನ್ ಬರ್ತಾ ಇರ್ತದೆ, ಹೋಗ್ರಿ ಬಾಂಬು ಇಲ್ಲ ಪೀಂಬು ಇಲ್ಲ ಅನ್ಕೊಂಡ್ರೆ ಡೊಮ್ ಅಂದ್ಬಿಟ್ರೆ ಚೆಕ್ ಮಾಡಲ್ವಾ? ಹಾಗೆ ಈ ಇವತ್ತಿನ ಕಾಲದಲ್ಲಿ ಡಿಪಾರ್ಟ್ಮೆಂಟಲ್ಲಿ ಇದ್ದದ್ದು ಯಾವನಾರು ಬಂದು ಹೇಳಿದ್ರೆ ರಿಸ್ಕ್ ತಗೋಬೇಡಿ, ಕರೆಸ್ರಿ ಅವನನ್ನ ಇಲ್ಲೊಂದು ಸರಿ ಅಂತ ಮಾಡಬೇಕು. ಬೇಸಿಕ್ ವರ್ಕ್ ಆಗಿದೆ ಇವತ್ತು ನನ್ನ ಪ್ರಕಾರ. ಅದಕ್ಕೆ ಸಾಮಾನ್ಯರು ದೊಡ್ಡವರು ಅನ್ನೋ ವ್ಯತ್ಯಾಸ ಏನಿಲ್ಲಲ್ಲ ಸರ್? ಗೊತ್ತಿಲ್ಲ, ನನಗೇನು ಐಡಿಯಾ ಇಲ್ಲ ಈ ಪೊಲೀಸ್ನವ್ರ ಕತೆ ಏನು ಅಂತ. ಐ ಹ್ಯಾವ್ ನೋ ಐಡಿಯಾ. ಏನು ಸೀನಿಯರ್ ಆಫೀಸರ್ಸು ರಿವ್ಯೂ ಮಾಡ್ತಿರೋ, ಏನು ಕ್ಲಾಸ್ ತೊಗೋತಿರೋ, ಅಥವಾ ಶುಕ್ರವಾರ ಪೆರೇಡ್ ಮಾಡಿದಾಗ ಏನಾರು ಪಾಠ ಗೀಟ ಬೋಧಿಸ್ತಿರೋ ಅವ್ರುಗಳಿಗೆ ಗೊತ್ತಿಲ್ಲ. ಹೇಳೋರು ಕೇಳೋರು ಯಾರೂ ಇದ್ದಂಗಿಲ್ಲ. ಯಾಕೆ ಈ ಪರಿಸ್ಥಿತಿ ಬರ್ತಾ ಇದೆ ಡಿಪಾರ್ಟ್ಮೆಂಟಲ್ಲಿ? ಇನ್ನೂ ವರ್ಷ ಆಗುತ್ತೆ, ಬರೆದಿಟ್ಕೊಳ್ಳಿ. ಯಾಕೆ? ಟ್ರೆಡಿಷನಲಿ ಎಸ್ ಪಿಗಳು ಇನ್ ಕನ್ಸಲ್ಟೇಷನ್ ವಿತ್ DG ಆ್ಯಂಡ್ DG ಆ್ಯಂಡ್ IG ಚೀಫ್ ಮಿನಿಸ್ಟರ್ಗಳು ಮಾಡೋರು. ಇವತ್ತು ಆ ಕನ್ಸಲ್ಟೇಷನ್ ಪ್ರಾಸೆಸ್ಗಳೆಲ್ಲ ಸತ್ತೋಗಿದೆ. DSPಗಳದ್ದು ಲಿಸ್ಟು ರೆಡಿ ಆಗ್ತಾ ಇತ್ತು, ಹೋಮ್ ಮಿನಿಸ್ಟರ್ಗಳ ಲೆವೆಲಲ್ಲಿ ಡಿಸ್ಕಷನ್ಸ್ ನಡೆದು ಒಂದಿಷ್ಟು ಗುಡ್ಡು ಬ್ಯಾಡು ಟಾಪು ಡೌನು ಎಲ್ಲ ನೋಡಿ ಮಾಡಿ ಹಾಕ್ಕೋತಿದ್ರು. ಇವತ್ತು ಯಾವುದೂ ಇಲ್ಲ. ಇನ್ಸ್ಪೆಕ್ಟರ್ಗಳ ಲೆವೆಲ್ ಆಫೀಸರ್ಸ್ದು ಟ್ರಾನ್ಸ್ಫರ್ಸು DG IG ಆಫೀಸಲ್ಲಿ ಯಾರೋ ರಿಕ್ವೆಸ್ಟ್ ಮಾಡಿದಾಗ ಅಲ್ಲೊಂದು ಇಲ್ಲೊಂದು ಮೇಲೆ ಆಗಿರ್ಬೋದು, ಆ ಕಾಲದಲ್ಲೂ ನಡೀತಿತ್ತು. ಬಟ್ ಮೆಜಾರಿಟಿ ಎಲ್ಲ ಹಿಂಗೆ ಆಗ್ತಿತ್ತು. ಮತ್ತು ಆಫೀಸರ್ಸ್ಗೆ ಒಂದಷ್ಟು ಕೊಡೋರು, ಒಂದು 4 ಜನ ಆಯ್ಕೆ ಮಾಡ್ಕೊಂಡು ನನಗೆ ಇವರೊಂದು ಇಬ್ಬರನ್ನ ಕೊಡಿ, ಒಳ್ಳೆ ವರ್ಕರ್ಸು, ಇವರಿಬ್ಬರನ್ನ ಕೊಡಿ ಮಾಡಿ ಮಾಡೋರು. ಇವತ್ತು ಈ ಇನ್ಸ್ಪೆಕ್ಟರ್ಗಳದ್ದು ಎಲ್ಲಿ ಟ್ರಾನ್ಸ್ಫರ್ ಡಿಸೈಡ್ ಆಗುತ್ತೆ ಅಂತ ಎಲ್ಲವನಿಗೂ ಗೊತ್ತು. ಸಬ್ ಇನ್ಸ್ಪೆಕ್ಟರ್ಗಳದ್ದು ಆ ಲೆವೆಲ್ ಹೊಟ್ಟೋಗಿದೆ ಈಗ ಸರ್ಕಾರಕ್ಕೆ, ರಾಜಕಾರಣಿಗಳ ಲೆವೆಲ್ ಹೊಟ್ಟೋಗಿದೆ, MLAಗಳ ಲೆವೆಲ್ಗೆ ಬಂದಾಯಿತು. ಕಾನ್ಸ್ಟೇಬಲ್ಲು ಹೆಡ್ ಕಾನ್ಸ್ಟೇಬಲ್ನು ಟ್ರಾನ್ಸ್ಫರ್ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಗೆ SPಗಳು IGಗಳು ಬಂದಾಗೋಗಿದೆ. ಹೌ ಡು ಯು ಎಕ್ಸ್ಪೆಕ್ಟ್ ಯುವರ್ ಸ್ಟಾಫ್ ಟು ಬಿ ಲಾಯಲ್ ಟು ಲಾ ಆ್ಯಂಡ್ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ಸೀನಿಯರ್ ಆಫೀಸರ್ಸ್? ವಿ ಹ್ಯಾವ್ ಕರಪ್ಟೆಡ್ ದ ಸಿಸ್ಟಮ್. ನೋ ವೇ ಡಿಪಾರ್ಟ್ಮೆಂಟ್ ಕ್ಯಾನ್ ರಿಪೇರ್. ಇಂಪಾಸಿಬಲ್, ಫರ್ಗೆಟ್ ಇಟ್. ಸಾಧ್ಯನೇ. ಡ್ರಾಮಾ ನಡೀತಾ ಇರೋದೆಲ್ಲ. ಯಾವನ ಬಡಪಾಯಿ ಸಿಕ್ಕಿದಾಗ ಅವನನ್ನು ಎಳ್ಕೊಂಬಂದು 4 ಮಾಡಬೇಕಷ್ಟೇ ಆಸಕ್ತಿನಲ್ಲಿ. ಇದ್ರ ಚಾನ್ಸ್ ಇಲ್ಲ. ಬಿಕಾಸ್ ಬಂದವರಿಗೆ ಕೆಲಸಕ್ಕಿಂತ ನಾನು ಹೇಗೆ ಬಂದೆ ಡ್ಯಾಶ್ 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 ನಾನು ಹೇಗೆ ಪ್ರೊಟೆಕ್ಟಾಗಿ ಹೊರಗೆ ಹೋಗಬೇಕು ಬೇಗ ಅನ್ನೋದೇ ಅವ್ರಿಗೆ ಆಸೆ ಇರುತ್ತೆ. ಮೂಲ ಉದ್ದೇಶ ಅದಿರುತ್ತೆ. ಹೌ ಡು ಯು ಎಕ್ಸ್ಪೆಕ್ಟ್? ಮಾವಿನ ಬೇವಿಂದು ಸಸಿ ಹಾಕಿ ಮಾವಿನ ಹಣ್ಣು ಬರಬೇಕು ಅಂದರೆ ಹೇಗೆ ಬರುತ್ತೆ? ರಕ್ಕಸ ರಾಜಕಾರಣಿಗಳು ಕರಪ್ಟ್ ವ್ಯವಸ್ಥೆಯನ್ನು ಮಾಡಿರೋ ಪರಿಣಾಮ ಇವತ್ತು ಈ ಸ್ಟೇಜ್ ತಂದು ಇಟ್ಕೊಂಡಿದ್ದೀರಿ. ಲೋಕಲ್ ಪೊಲೀಸಿಂಗ್ ಲೆವೆಲ್ಸ್ ಎಲ್ಲಿಗೆ ಬಂದಿದೆ ಅಂತ ಅಷ್ಟೇ, ಇನ್ನೇನೂ ಇಲ್ಲ ಇದರಲ್ಲಿ. ಹಿಸ್ಟ್ರಿ ತೆಗಿತಾ ಹೋಗ್ತಾ ಇರ್ಬೇಕಷ್ಟೇ. ಒಂದು ಕೆಲಸ ಮಾಡ್ರಪ್ಪ ಎಲ್ಲ ಸೇರ್ಕೊಂಡು. ಏನು ಸರ್? ಏನು ಸರ್? ಹುಟ್ಟಿದ ಮೇಲೆ ಸಾಯೋದು ಗ್ಯಾರಂಟಿ ತಾನೆ? ಹೌದು. ಸೇರಿಸ್ಬಿಡಿ ನಿಮ್ಮ ಗ್ಯಾರಂಟಿಗಳ ಒಳಕ್ಕೆ. ಸಾವಿನ ಗ್ಯಾರಂಟಿ ಬಹಳ ಸರಳ. ಸೊ ದಟ್ ಯು ಕ್ಯಾನ್ ಬಿ ಹ್ಯಾಪಿ. ಐ ಹ್ಯಾವ್ ಇಂಪ್ಲಿಮೆಂಟೆಡ್ ಈವನ್ ದಟ್. ಸಂತೋಷದಿಂದ ಬೆಂತಟ್ಕೊಳ್ಳಿ. ಹೆಂಗೆ ನಮ್ಮ ಗ್ಯಾರಂಟಿಯಿಂದ ಜನ ಹೆಂಗೆ ಹೋಯ್ತಾ ಇದ್ರು ನೋಡಿ ಖಾಲಿ ಮಾಡ್ಕೊಂಡು. ನಮ್ಮ ಗ್ಯಾರಂಟಿ ಕಳಿಸ್ತೀವಿ ನಿಮ್ಮನ್ನು ಅಂತ ಗ್ಯಾರಂಟಿ ಮಾಡಿ. ಸೆನ್ಸಿಬಲ್ ಮತ್ತು ಸೀರಿಯಸ್ ಗೌರ್ನಮೆಂಟ್ಗಳಿದ್ದರೆ ಇಂಥ ಪ್ರಕರಣಗಳಾದಾಗ ರಿಪೇರಿ ಕೆಲಸನಾದರೂ ಮಾಡ್ತಾರೆ. ತಕ್ಕಂಥ ರಿಪೇರಿ ಆಗದೇ ಇರ್ಬೋದು, ಯಾಕಂದರೆ ಡಿಸ್ಟ್ರಕ್ಷನ್ ಭಾಳ ವರ್ಷದಿಂದ ಆಗೋಗಿದೆ ಇದು. ಆದರೆ ಅದನ್ನೂ ಮಾಡದೆ ಮತ್ತೆ ಕೋಮು ಧರ್ಮ ಸಂಬಂಧ ದುಡ್ಡು ಕಾಸು ಕಬಡೆ ಇದರ ಒಳಗಡೆ ಇರುವಂತಹ ಆ ದುರಾಸೆಯ ಬಾಂಡಲೆನಲ್ಲೇ ತಕಪಕ ಅಂತ ಕುಣಿತಾ ಇದ್ದರೆ ಹೀಗೆ ನಡೀತಿರುತ್ತೆ. ಜಾಗ ಮಾಡ್ತೀರಷ್ಟೇ. ಇದು ಅದರದ್ದೆಲ್ಲ ಪರಿಣಾಮ. ಇದು ಒಟ್ಟಾರೆ
ವಿ ಹ್ಯಾವ್ ನೋ ಸೆನ್ಸ್ ಆಫ್ ಶೇಮ್ ಇನ್ ದಿಸ್ ಕಂಟ್ರಿ. ನಮ್ಮಲ್ಲಿ ಮಾನ ಮರ್ಯಾದೆ ನಾಚಿಕೆ ಅನ್ನೋದೇನಾದ್ರು ಇದ್ದಿದ್ದಿದ್ರೆ ಓಕೆ, ಇಲ್ವಲ್ಲ, ಪ್ರಶ್ನೆನೇ ಬರಲ್ಲ. ಇದ್ರೆ ತಾನೆ. ಭಾಳ ಆಫೀಸರ್ಗಳಿಗೆ ಹುದ್ದೆ ಉಳಿಸ್ಕೊಳ್ಳೋದು ಹೆಂಗೆ ಅಂತ, ಭಾಳ ಆಫೀಸರ್ಗಳಿಗೆ ಹುದ್ದೆ ತೊಗೊಳ್ಳೋದು ಹೆಂಗೆ ಅಂತ, ಅದಕ್ಕೆ ಯಾವ್ಯಾವ ಮಾರ್ಗಗಳನ್ನು ಅನುಸರಿಸಬೇಕು ಅಂತ ಚಿಂತೆ. ಇನ್ನು ಕೆಲವು ಆಫೀಸರ್ಸ್ಗೆ ಇದೆಲ್ಲ ಬೇಗ ಬೇಗ ಮುಗಿದ ಮೇಲೆ ರಿಸೈನೋ ರಿಟೈರೋ ಆದರೆ ಮುಂದೇನು ಅನ್ನೋ ಚಿಂತೆ. ಎಲ್ಲರಿಗೂ ಅವ್ರವ್ರ ಚಿಂತೆಯಲ್ಲಿ ಇದ್ದೀರಿ, ನೆಗೆದು ಬಿದ್ದು ಹಾಳಾಗಿ ಹೋಗುತ್ತೆ, ಹೋಗಿದೆ. ಎಸ್, ಹೆಣ್ಣುಮಕ್ಕಳ ವಿಚಾರದಲ್ಲಿ ಪುಂಖಾನುಪುಂಖವಾಗಿ ಇನ್ಕ್ಲೂಡಿಂಗ್ ಪ್ರಜ್ವಲ್ ರೇವಣ್ಣ ವಿಚಾರ ಮಾತಾಡಿದ್ರಲ್ಲಪ್ಪ ಎಲ್ಲರೂ. ಈಗೇನು ಹೇಳ್ತಾರೆ ಡೆಲ್ಲಿನಲ್ಲಿ? ಹಾಂ, ಇನ್ನು ಹೌದಾ, ನಮಗೆ ಗೊತ್ತಿಲ್ಲ. ಎಂಥ ದುಷ್ಟ ದೇಶ ಆಗೋಗಿದೆ ನಮ್ಮದು ಅಂತಂದರೆ, ನಾನು ಮಾಡಿದ್ರೆ ತಪ್ಪು, ಅವನು ಮಾಡಿದ್ರೆ ತಪ್ಪು, ನಾನು ಮಾಡಿದ್ರೆ ಅದು ತಪ್ಪಲ್ಲ. ಅದು ಕಾಗದ ಬರೆದ್ರಂತೆ ಯಾರ್ಯಾರೋ ಯಾವುದೋ ಒಂದು ಪ್ರಕರಣದಲ್ಲಿ ಈಗ ಕ್ರಮ ತಗೋಬೇಕು ಅಂತ. ಇಂಥ ಪ್ರಕರಣಗಳಿಗೆಲ್ಲ ಯಾವತ್ತಾರು ಯಾರು ಕಾಗದ ಬರೀತಾರ? ಅವ್ರವ್ರಿಗೆ ಬೇಕಾಗಿದ್ದ ಅವ್ರವ್ರಿಗೆ ಬೇಕಾದಾಗ ಅವ್ರವ್ರಿಗೆ